ಹಾಯ್, ಎಲ್ಲರಿಗೂ ನಮಸ್ಕಾರ. ಹುಬ್ಬಳ್ಳಿ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಈಗ ನೋಡುತ್ತಿರುವುದು ನಿಫ್ಟಿ 50ಯ ಒನ್ ಡೇ ಟೈಮ್ ಫ್ರೇಮ್ನ ಚಾರ್ಟ್. ಮುಂದಿನ ದಿನಗಳಲ್ಲಿ ನಿಫ್ಟಿ 50ಯಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗಬಹುದು ಎಂದು ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ಈ ಹಿಂದೆ ನಿಫ್ಟಿಯಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ನಿಫ್ಟಿ 50ಯಲ್ಲಿ ಈ ಹಿಂದೆ ಕರೆಕ್ಷನ್ ಆಗುವಾಗ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿರುವುದಿಲ್ಲ. ಆದ್ದರಿಂದ ಕೆಲವು ತಿಂಗಳ ನಂತರ ನಿಫ್ಟಿ ಈ ಆರ್ಡರ್ ಬ್ಲಾಕ್ ಅನ್ನು ಟ್ಯಾಪ್ ಮಾಡಿ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ. ಈ ಕರೆಕ್ಷನ್ ಆಗುವಾಗ ಮತ್ತೊಂದು ಆರ್ಡರ್ ಬ್ಲಾಕ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ನಂತರ ಹೊಸದಾಗಿ ಕ್ರಿಯೇಟ್ ಆಗಿರುವ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ. ಅಂದರೆ ಈ ಮೊದಲನೇ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗುತ್ತಿರುವಾಗ ಟ್ರಯಾಂಗಲ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತಿರುತ್ತದೆ. ಆಗ ನಿಫ್ಟಿ ಟ್ರಯಾಂಗಲ್ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತದೆ. ನಂತರ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಪುಲ್ ಬ್ಯಾಕ್ ಬರಲು ಪ್ರಾರಂಭಿಸುತ್ತದೆ. ಈ ಪುಲ್ ಬ್ಯಾಕ್ನಲ್ಲಿ ಎಷ್ಟು ಬೈಯಿಂಗ್ ಬಂದಿದೆ ಎಂದರೆ ಈ ಟ್ರಯಾಂಗಲ್ ಪ್ಯಾಟರ್ನ್ನಲ್ಲಿ ಎಷ್ಟು ಬೈಯಿಂಗ್ ಬಂದಿತ್ತೋ ಅಷ್ಟೇ ಬೈಯಿಂಗ್ ಬಂದಿದೆ. ಅಂದರೆ ಈ ಟ್ರಯಾಂಗಲ್ ಪ್ಯಾಟರ್ನ್ನಲ್ಲಿ 2 ಬಾರಿ ಬೈಯಿಂಗ್ ಬಂದಿದೆ. ಇದು ಮೊದಲನೆಯದು, ಎರಡನೆಯ ಬೈಯಿಂಗ್ ಇದಾಗಿದೆ. ಈಗ ನಿಮಗೆ ಗೊಂದಲ ಉಂಟಾಗಬಹುದು. ಅದು ಏನೆಂದರೆ ಈ ಮೊದಲ ಮತ್ತು ಎರಡನೇ ಬೈಯಿಂಗ್ನಲ್ಲಿ ಹಲವಾರು ಬಾರಿ ಸ್ವಲ್ಪ ಬೈಯಿಂಗ್ ಬಂದಿದೆ ಮತ್ತು ಪುಲ್ ಬ್ಯಾಕ್ ಬಂದಿದೆ. ಅವುಗಳನ್ನು ಏಕೆ ಪರಿಗಣಿಸಿಲ್ಲ ಎಂದು ಕೇಳಬಹುದು. ಕಾರಣ, ಮೊದಲ ಬಾರಿ ಬಂದಿರುವ ಬೈಯಿಂಗ್ನ ಸ್ವಿಂಗ್ ಹೈಯನ್ನು ಮುಂದಿನ ಯಾವ ಸ್ವಿಂಗ್ ಬ್ರೇಕ್ ಮಾಡುತ್ತದೆಯೋ ಅದನ್ನು ಎರಡನೆಯ ಸ್ವಿಂಗ್ ಹೈ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ಈ 2 ಬೈಯಿಂಗ್ ಅನ್ನು ಅಳೆದುಕೊಂಡು ಅವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಪುಲ್ ಬ್ಯಾಕ್ ಬರಬಹುದು ಎಂದು ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಆರ್ಡರ್ ಬ್ಲಾಕ್, ಎಫ್ವಿಜಿ ಮತ್ತು ವಾಲ್ಯೂಮ್ ಇಂಬ್ಯಾಲೆನ್ಸ್ ಇರುವುದರಿಂದ ನಿಫ್ಟಿಯಲ್ಲಿ ಇಲ್ಲಿಯವರೆಗೂ ಪುಲ್ ಬ್ಯಾಕ್ ಬಂದು ಮತ್ತೆ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ. ನಂತರ ಹಿಂದೆ ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅದರ 2ರಷ್ಟು ಸೆಲ್ಲಿಂಗ್ ಬಂದಿದೆ. ಆದರೆ ಸ್ವಲ್ಪ ಹೆಚ್ಚು ಸೆಲ್ಲಿಂಗ್ ಬಂದು ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಪುಲ್ ಬ್ಯಾಕ್ ಬರುತ್ತಿದೆ. ಈಗ ಮುಂದಿನ ದಿನಗಳಲ್ಲಿ ನಿಫ್ಟಿಯಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಹಿಂದಿನ ಸೆಲ್ಲಿಂಗ್ಗಿಂತ 2ರಷ್ಟು ಸೆಲ್ಲಿಂಗ್ ಬಂದ ಮೇಲೆ ಸ್ವಲ್ಪ ಹೆಚ್ಚು ಸೆಲ್ಲಿಂಗ್ ಬಂದಿದೆ. ಅದನ್ನು ಮೊದಲು ಅಳೆದುಕೊಳ್ಳೋಣ ಮತ್ತು ಹಿಂದೆ ಎಷ್ಟು ಪುಲ್ ಬ್ಯಾಕ್ ಬಂದಿತ್ತೋ ಅದನ್ನು ಅಳತೆ ಮಾಡೋಣ. ಅವೆರಡನ್ನು ಕೂಡಿಸಿದಾಗ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗುತ್ತದೆ. ಮತ್ತು ಈ ಝೋನ್ ಮೊದಲು ಸಪೋರ್ಟ್ ರೀತಿಯಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಈಗ ಅದು ರೆಸಿಸ್ಟೆನ್ಸ್ ರೀತಿಯಲ್ಲಿ ವರ್ಕ್ ಆಗುತ್ತದೆ. ಆದ್ದರಿಂದ ಈ ಝೋನ್ನಿಂದ ಕರೆಕ್ಷನ್ ಆಗಬಹುದು. ಧನ್ಯವಾದಗಳು.